ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸುಲಭವಾಗಿ ಮೇಕಪ್ಪನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ನಾನು ಹೇಗೆ ರಿಮೂವ್ ಮಾಡ್ಕೊಳ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಒಂದು ಕಾಟನ್ ತಗೊಂಡು ಸ್ವಲ್ಪ ಮೇಕಪ್ ರಿಮೂವರನ್ನು ಹಾಕ್ಕೊಂಡು ಕಾಟನ್ಗೆ ನೋಡಿ ಕಾಣ್ತದೆ ಹೇಗೆ ಗೊತ್ತಿಲ್ಲ, ಆದರೆ ನಾನು ಹಾಕ್ಕೊಂಡಿದ್ದೇನೆ. ಅದನ್ನು ಸ್ವಲ್ಪ ಈ ಥರ ಒರೆಸ್ಕೋಬೇಕು ಮುಖನ. ನೋಡಿ ಮೇಕಪ್ ಮಾಡಿದ್ದಕ್ಕೂ ಮೇಕಪ್ ಒರೆಸಿದ್ದಕ್ಕೂ ಹೇಗೆ ವ್ಯತ್ಯಾಸ ಉಂಟು. ನಾನು ಮೇಕಪ್ ಮಾಡೋದಿಲ್ಲ, ಆದರೂ ಕೂಡ ನಾನು ಮೇಕಪ್ ಮಾಡೋ ರೀತಿಯೇ ನಾನು ರಿಮೂವ್ ಮಾಡ್ಕೊಳ್ತೀನಿ. ನಾವು ಹೊರಗೆ ಹೋಗಿ ಬರ್ತೀವಲ್ವ, ಬೆವರಿರ್ತದೆ ಮತ್ತು ಡಸ್ಟ್ ಕೂತ್ಕೊಂಡಿರ್ತದೆ ಮುಖದಲ್ಲೆಲ್ಲ, ನಮಗೆ ಗೊತ್ತಾಗೋದಿಲ್ಲ. ಈ ಥರ ನೋಡಿ, ಈ ಥರ ಒರೆಸ್ಕೋಬೇಕು. ರೌಂಡ್ ಶೇಪಲ್ಲಿ ನಾವು ಒರೆಸ್ಕೋಬೇಕು. ಈ ಥರ ಚೆಂದ ಮಾಡಿ ಒರೆಸ್ಕೋಬೇಕು. ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತದೆ. ನಾನು ಮೇಕಪ್ ಹಾಕಿಲ್ಲ, ಆದರೂ ಕೂಡ ನಾನು ಯಾವಾಗಲೂ ಈ ಥರ ಕ್ಲೀನ್ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮುಖವನ್ನು. ಎಷ್ಟು ಚೆಂದ ಕಾಣ್ತದೆ ನೋಡಿ, ಎಷ್ಟು ಕೊಳೆ ಎಲ್ಲ ಕಾಟನ್ಗೆ ಬಂದಿರ್ತದೆ ನೋಡಿ. ಈ ಥರ ಒರೆಸೋದ್ರಿಂದ ನಮ್ಮ ಮುಖಕ್ಕೆ ಎಕ್ಸಸೈಸ್ ಸಿಗುತ್ತೆ, ಮತ್ತು ಮಸಾಜ್ ಸಿಗುತ್ತೆ, ಮತ್ತು ನಮಗೆ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬರ್ತದಲ್ವ, ಅದು ಬರೋದಿಲ್ಲ. ಮುಖಕ್ಕೆ ಎಕ್ಸಸೈಸ್ ಕೊಟ್ಟಾಗೆ ಆಗ್ತದಲ್ವ, ನರಿ ಅಂತ ಹೇಳ್ತಾರಲ್ವ, ಅದು ನರಿ ಎಲ್ಲ ಮುಖದಲ್ಲಿ ಬರೋದಿಲ್ಲ. ಇದೇ ಥರನ ನಾವು ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡ್ಕೊಂಡು ಬರಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಮುಖ ಎಲ್ಲ ಈಗ ಕ್ಲೀನ್ ಆಯ್ತು ನೋಡಿ. ಎಲ್ಲ ಕೊಳೆ ಎಲ್ಲ ಅದರಲ್ಲಿ ಬಂತು ನೋಡಿ, ಎಷ್ಟು ಕೊಳೆ ಇದೆ ನೋಡಿ ಮುಖದಲ್ಲಿ. ಮತ್ತು ಲಿಪ್ಸ್ಟಿಕ್ ಬೇಕಿದ್ದರೂ ಇದರಲ್ಲಿ ಇದು ಕಾಟನನ್ನು ಯೂಸ್ ಮಾಡಿ ನಾವು ರಿಮೂವ್ ಮಾಡ್ಕೋಬೋದು. ನಾನು ಮಾಡ್ಕೊಳ್ತೀನಿ. ಇದು ಕಾಟನನ್ನು ಯೂಸ್ ಮಾಡಿ ಲಿಪ್ಸ್ಟಿಕ್ಕನ್ನು ರಿಮೂವ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಮುಖ ಚೆಂದ ಗ್ಲೋ ಆಗಿ ಕಾಣುತ್ತೆ, ಮತ್ತು ಕ್ಲೀನಾಗಿ ಇರುತ್ತೆ, ಮತ್ತು ತುಂಬ ಚೆಂದ ಕಾಣ್ತದೆ. ಈಗ ಲಿಪ್ಸ್ಟಿಕ್ಕನ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ. ಅದೇ ಕಾಟನನ್ನು ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ತೀನಿ. ಈಗ ನಾನು ಐಸ್ ಕ್ಯೂಬನ್ನು ಯೂಸ್ ಮಾಡ್ತೀನಿ. ಐಸ್ ಕ್ಯೂಬನ್ನು ಹಾಕಿ ಈಗ ನಾನು ಐಸ್ ಕ್ಯೂಬನ್ನು ಚೆಂದ ಮಾಡಿ ನೋಡಿ ಒಂದು ಮಸಾಜ್ ಕೊಡ್ತೀನಿ. ಮೇಕಪ್ ರಿಮೂವ್ ಆದಮೇಲೆ ಸ್ಕಿನ್ ಎಲ್ಲ ಇದಾಗಿರ್ತದಲ್ವ, ಸ್ವಲ್ಪ ಸ್ಮೂತ್ನೆಸ್ ಆಗಿರ್ತದೆ. ಈ ಥರ ನಾವು ಐಸ್ ಕ್ಯೂಬ್ ಹಾಕಿ ನಾವು ಮಸಾಜ್ ಕೊಡೋದ್ರಿಂದ ಸ್ಕಿನ್ನಿಗೆ ಒಳ್ಳೆ ಆರಾಮ ಸಿಗ್ತದೆ, ಮತ್ತು ಒಳ್ಳೆ ಎಕ್ಸಸೈಜ್ ಕೂಡ ಆಗ್ತದೆ. ನಮ್ಮ ಸ್ಕಿನ್ ರಫ್ ಇದ್ದ ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ, ಮತ್ತು ನಮ್ಮ ಮುಖದಲ್ಲಿನ ಕೊಳೆ ಕೂಡ ನಾವು ಏನು ಮೇಕಪ್ ರಿಮೂವರ್ ಹಾಕಿ ವಾಶ್ ಮಾಡಿದ್ವಿ, ಒರೆಸಿದ್ವಿ ಕೂಡ, ಅದನ್ನು ಈ ಐಸ್ ಕ್ಯೂಬಲ್ಲಿ ಇದ್ದದ್ದು ಕ್ರೀಮ್ ಏನಾದರೂ ಸ್ವಲ್ಪ ರಂಧ್ರದಲ್ಲಿ ಉಳಿದಿದ್ರೆ ಅದು ಈ ಐಸ್ ಕ್ಯೂಬಲ್ಲಿ ನಾವು ಹಾಕಿ ಮಸಾಜ್ ಮಾಡೋದ್ರಿಂದ ಅದು ಎಲ್ಲ ಆ ನೀರಿನ ಮುಖಾಂತರ ಕೆಳಗಿಳಿತದೆ. ಹೀಗೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ನಾವು ಉಜ್ಜಬಾರ್ದು, ಇದೇ ಥರ ಒಂಥರ ಟಚಪ್ ರೀತಿಯಲ್ಲಿ ನಾವು ಮುಖವನ್ನು ಒರೆಸ್ಕೋಬೇಕು. ಒರೆಸ್ಕೊಂಡು ನೋಡಿ, ಈಗ ಒರಿಜಿನಲ್ ಸ್ಕಿನ್ ಹೇಗಿದೆ ಅಂತ ಹೇಳಿ ನೋಡಿ. ಎಷ್ಟು ನೀಟ್ ಆಯ್ತಲ್ವ, ಕ್ಲೀನ್ ಆಯಿತು ಕೂಡ, ಎಷ್ಟು ಕ್ಲೀನಾಗಿ ಕಾಣ್ತದೆ ನೋಡಿ. ನಮ್ಮದು ಒರಿಜಿನಲ್ ಸ್ಕಿನ್ ಹೇಗೆ ಕಾಣ್ತದೆ ನೋಡಿ. ಮುಖ ಎಲ್ಲ ಕ್ಲೀನ್ ಆಯಿತು, ಚೆಂದಾಯಿತು. ಈ ರೋಟಿನನ್ನು ನಾನು ಡೈಲಿ ಮಾಡ್ತೀನಿ.
ನಿಮಗೆ ಚೆಂದ ಕಾಣಬೇಕಂತ ಆಸೆ ಇದ್ದರೆ, ಮತ್ತು ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಚೆಂದ ಕಾಣಬೇಕಂತ, ಈ ರೂಟೀನನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಇದೇ ರಿಸಲ್ಟ್ ಸಿಗ್ತದೆ ನಿಮಗೆ. ಆದರೆ ಕಂಟಿನ್ಯೂ ಫಾಲೋ ಮಾಡಬೇಕು. ಮತ್ತು ಹೇಗೆ ನಾನು ಕಂಟಿನ್ಯೂ ರೂಟೀನ್ ಮಾಡ್ತೇನೆ ಅದೇ ಥರ ನೀವು ಫಾಲೋ ಮಾಡಿ. ಮತ್ತು ಈಗ ನಾನು ಸ್ವಲ್ಪ ಮಾಯಿಶ್ಚರೈಸರ್ ಅಂತ ತಗೊಂಡಿದ್ದೇನೆ. ಯಾವ ಕಂಪನಿದ ಬೇಕಾದರೂ ಪರವಾಗಿಲ್ಲ, ನೀವು ಯಾವ್ದು ಹಾಕ್ತೀರಾ ಅದನ್ನು ಹಾಕಿ ಸ್ವಲ್ಪ ಅದನ್ನು 1-2 ಸೆಕೆಂಡ್ ಮಸಾಜನ್ನು ಕೊಡಬೇಕು. ಒಂದು ರೌಂಡ್ ಶೇಪಲ್ಲಿ, ಈ ಥರ ಒಂದು ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಡಬೇಕು. ನೋಡಿ ಯಾವ ರೀತಿ ಹಚ್ಕೊಳ್ತಾ ಇದೆ ನೋಡಿ. ಈ ರೀತಿ ನಾವು ಚೆಂದ ಮಾಡಿ ಒಂದು ಮಸಾಜ್ ಕೊಟ್ಟಾಗ ಆಗುತ್ತೆ. ನಾವು ಇದು ಮಾಯಿಶ್ಚರೈಸರನ್ನು ಹಚ್ಚಿದಾಗೆ ಕೂಡ ಆಗ್ತದೆ. ಹೀಗೆ ನಾವು ಚೆಂದ ಮಾಡಿ ಹಾಕಿ ಬಿಟ್ಬಿಡ್ಬೇಕು ರಾತ್ರಿ ಇಡೀ ರೆಸ್ಟ್ ಆಗಲಿಕ್ಕೆ. ನೋಡಿ ಸ್ಕಿನ್ ಎಷ್ಟು ಗ್ಲೋ ಕಾಣುತ್ತೆ ನೋಡಿ. ನಾನಷ್ಟು ಐಸ್ ಕ್ಯೂಬಿಂದ ತೊಳೆದಿದ್ದೇನೆ, ಕ್ಲೀನರಿಂದ ಕ್ಲೀನ್ ಮಾಡಿದ್ದೇನೆ, ಮೇಕಪ್ ರಿಮೂವರ್ ಹಾಕಿ ಕ್ಲೀನ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆಂದ ಗ್ಲೋ ಕಾಣ್ತದೆ ನೋಡಿ. ನಾನು ಏನಾದರೂ ಮೇಕಪ್ ಮಾಡಿದ್ನ ಒರಿಜಿನಲ್ ಸ್ಕಿನ್ ಹೇಗೆ ಬರ್ತದೆ ನೋಡಿ. ಇಷ್ಟು ಮಾಡುವಾಗ ಇವತ್ತಿದ್ದು ಒಂದು ಕ್ಲೀನಪ್ಪಿನ ರೂಟೀನ್ ಮುಗೀತು. ಇದೇ ಥರ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆಯ ಎಕ್ಸಸೈಸ್ ಸಿಗ್ತದೆ, ಮತ್ತು ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಸಾಫ್ಟ್ನೆಸ್ ಬರುತ್ತೆ. ರಫ್ ಸ್ಕಿನ್ ಇದ್ದರೆ ಸಾಫ್ಟ್ನೆಸ್ ಬರುತ್ತೆ. ನೋಡಿ ಹೇಗಾಯ್ತು ನೋಡಿ, ಎಷ್ಟು ಗ್ಲೋ ಆಯ್ತು ನೋಡಿ ಸ್ಕಿನ್. ಹೀಗೆ ಇದ್ದೆ ನಾನು ಮೇಕಪ್ ರಿಮೂವ್ ಮಾಡೋ ಮೊದಲು ಹೀಗಿದ್ದೆ, ರಿಮೂವ್ ಮಾಡಿದ ಮೇಲೆ ಹೀಗಾಯಿತು. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ.